ರಘು ಅವರು BMW ಓಡಿಸ್ತವ್ರು, ಏನು ಹೇಳಿ ಜಾಲಿ. ಬ್ರೋ ಹೆಂಗ ಅನಿಸ್ತು ಗಾಡಿ? ಆಕ್ಸೆಸರೀಸ್ ಇದೆ ಈ ಗಾಡೀಲಿ, ತೋರಿಸ್ತೀನಿ ಏನೇನು ಅಂತ ಬಂತು ನೋಡಿ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಆಲ್ರೆಡಿ ನೀವು ತಮ್ಮನೇ ನೋಡಿರ್ತೀರ, ಶಶಾಂಕು ಹೊಸ ಗಾಡಿ ತಗೋತಿದ್ದಾನೆ. ಸೊ BMW 1300. ಸೊ ನೋಡಿ ಬಾಯ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಗಂಧದ ಗುಡಿಗೆ ಇನ್ನೊಂದು ಗಾಡಿ ಬಂತು ನೋಡಿ, ಅಲ್ಲಿ ನಿಂತಿದೆ ಆ್ಯಕ್ಚುಲಿ ನೋಡಿ ಅಲ್ಲಿ. ಸೊ ನಾವಿದ್ದೀವಿ ವರ್ಕ್ಶಾಪಲ್ಲಿ, ಏನೋ ಓಣಿ ಅದು ತುಂಬ ಲೆಜೆಂಡ್ ಗಾಡಿ ಅದು. ಆಫ್ ಆಗ್ತಾ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಜನ ಬಂದರು ಹುಡುಗರೆಲ್ಲ. ನಮ್ಮ ಬಾಯ್ಸ್ ಎಲ್ಲ ಗಾಡಿ ತಂದಿದ್ದಾರೆ ನೋಡಿ. ಆಯಬುಜ ಇದೆ, GS, ಟೈಗರು, ಇಲ್ಲಿದೆ ದೊಡ್ಡ GS. ಇಲ್ಲಂತೂ ಬೇಜಾನ್ ಗಾಡಿಗಳಿದೆ ಗುರು, ಸಾಕಾಗಿದೆ. ಒಂದಕ್ಕಿಂತ ಒಂದು ಗಾಡಿಗಳು. ಇದ್ಯಾವುದಿದು? BMW GS 650. ಓಕೆ, ಒಳ್ಳೊಳ್ಳೆ ಗಾಡಿಗಳು ನೋಡೋಕೆ ಸಿಕ್ಕತ್ತೆ ಇಲ್ಲಿ. ಇದೊಂದೇ ಅಲ್ವಾ ನಾನು ಎಲ್ಲ ನೋಡ್ತಾ ಇದ್ದೀನೋ? ಅಲ್ಲ ಎಲ್ಲ ನೋಡ್ತಾ ಇದ್ದೀನಿ ನಾನು, ಅದೊಂದೇ ಅಲ್ಲ. ಬೇಡವಾ? ಎಲ್ಲ ನೋಡೋಣ ಅಂತ. ಹೊಸ ಹೆಲ್ಮೆಟು ತೊಗೊಂಡು ನೋಡಿ. ಕಂಗ್ರಾಚುಲೇಷನ್ಸ್, ಫಸ್ಟೇ ಕಂಗ್ರಾಚುಲೇಷನ್ಸು. ಹೊಸ ಹೆಲ್ಮೆಟು ಹೊಸ ಗಾಡಿಗೆ ಯಾರೋ ಸಾಕಾಗಿದೆ. ನನಗೆ ಸಾಕಾದ ಇಷ್ಟ ಆಯ್ತಿದ್ದು. ಸದ್ಯಕ್ಕೆ ಇಲ್ಲಿ ಇಲ್ಲ, ಇದು ಚೆನ್ನಾಗಿದೆ. ಇದೆಲ್ಲ ಸಿಗುತ್ತಲ್ಲ, ಅದಕ್ಕೋಸ್ಕರ ಏರೋ. ಎಷ್ಟಿದು? 49,300 ಏರೋ ಹೆಲ್ಮೆಟು. ಚೆನ್ನಾಗಿದೆ, ನನಗಂತೂ ಇಷ್ಟ ಆಗಿದ್ದು. 50. ಸೊ ಇದು BMW 1300 ಅಲ್ಲ, 1300. ಇದು ಆ್ಯಕ್ಚುಲಿ ಇವನು ಸೆಕೆಂಡ್ಸು ಹೊಸ ಗಾಡಿ. GSA ಬುಕ್ ಮಾಡಿದ್ದೆ, ಅವಾಗ 28 ಚೇಂಜ್ ಇತ್ತು ನನ್ನ GSA. ಅದೇ ನಾನು ಇವತ್ತು ಕೇಳಿದ್ರೆ ಟಾಪ್ ಆ್ಯಂಡ್ ಟ್ರೋಫಿ ಎಡಿಷನ್ 33 ಅದೇ GSA ಟಾಪ್ ಆ್ಯಂಡ್ ಆಗುತ್ತೆ. 37 lakhs ಗಾಡಿಗೆ. ಏನು ಹೇಳಿ, ಅದಕ್ಕೆ ಬೇಡ. ನನ್ನ ವೇಟಿಂಗ್ ಪೀರಿಯಡ್ ಜಾಸ್ತಿ ಇದೆ, ಈಗ 6 to 8 months ಇದೆ. ಹೌದಾ? ಅದಕ್ಕೋಸ್ಕರ ನಾನು ಪರವಾಗಿಲ್ಲ, ಅಂದರೆ ಒಳ್ಳೆ ಮೇಂಟೈನ್ ಮಾಡಿದರೆ ಏನಕ್ಕೆ ಹೊಸ ತಗೋಬೇಕು. ವಿತ್ ಆಕ್ಸೆಸರೀಸ್ ಎಲ್ಲ ಸಿಕ್ಕಿದೆ. ಸೊ ಗಾಡಿ ನೋಡ್ತೀರಾ, ತೋರಿಸ್ತೀನಿ ಆಮೇಲೆ. ಸಪ್ರೇಟಾಗಿ ತೊಗೊಂಡಿರೋದು. ಅದೇ ಇವಾಗ ತೋರಿಸ್ತೀನಿ ಏನು ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಹೆವಿ ಆಕ್ಸೆಸರೀಸ್ ಹಾಕ್ಸಿದ್ದಾರೆ ಗುರು. ಪ್ರದ್ಯುಮ್ನೂ ಎಕ್ಸಾಸ್ಟ್ ಹಾಕ್ಸಿದ್ದಾನೆ. ಏನೋ ಪ್ರದ್ಯುಮ್ನ ಅಲ್ಲಿ ಅದು ಗಾಡಿ ವೆಯ್ಟ್ ಆಗುತ್ತೆ ಅಂತ ವೆಯ್ಟ್ ಕಮ್ಮಿ ಮಾಡೋಕೆ ಹಾಕ್ಸಿದೆ ತಾನೇ. ಆಕ್ರೋಪ್ರೋವಿಚ್ ಯಾವುದು ಇದು? ಆಕ್ರೋಪ್ರೋವಿಚ್ ಆಕ್ಸೆಸರೀಸ್ ಇದೆ ಈ ಗಾಡೀಲಿ. ತೋರಿಸ್ತೀನಿ ಏನೇನು ಅಂತ. ವೀಡಿಯೋನ ಎಂಡ್ವರೆಗೂ ನೋಡಿ. ಸೊ ಇವಾಗ ರಿವೀಲ್ ಮಾಡಬೇಕು. ಸೊ ಟೈಮ್ ಬಂದ್ಬಿಟ್ಟು 2:30 ಆಯ್ತಲ್ಲೋ, 26 ಜೂನು. ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಗುಡು. ಗಾಡಿ ನೋಡಿದ್ರೆ ಎಲ್ಲ ತೊಗೋಬೇಕು ಅನ್ಸುತ್ತೆ, ಬಟ್ ದುಡ್ಡು ಮಾತ್ರ ಇಲ್ಲ. ಏನು ಹೇಳಿ, ಇದಿಲ್ಲ ಬಿಡಿ, ಇದು ಓಲ್ಡ್ ಮಾಡಲು ನನಗೆ ಬೇಡ. ಸುಮ್ಮನೆ ತೊಗೊಂಡ್ರೆ ಸುಮ್ಮನೆ ತಲೆನೋ ಆಗುತ್ತೆ. ಅದೇ 300 800 ಹ್ಞೂ ಕಣ, ಇದು ಗೊತ್ತಾಗಲ್ಲ ಇವಾಗ. ಹೊಸ 800 ಹೆಂಗಿದೆ? 900 ಸ್ಕೂಟರ್ ಬೇಡ ನನಗೆ. ಇದು ಹಳೇದು ಬೇಡಲ್ಲೋ. ಅದೇ ಲೋ, ಇದು ತೊಗೊಂಡ್ರೆ ಏನು ಗೊತ್ತಾ, ಪಾರ್ಟ್ಸು ಗೀಟ್ಸು ಎಲ್ಲ ತಲೆನೋವಾಗುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನನಗೆ ಹಳೆ ಗಾಡಿ ನಾನು ಯಾವುದು ತೊಗೊಳಕ್ಕೆ ಇಷ್ಟಪಡಲ್ಲ. ಅಂದರೆ ಮಾಡಲ್ ಹೊಸದಿದ್ದರೆ ಓಕೆ, ಬಟ್ ಇದು ತುಂಬ ಹಳೇದು. ಬಟ್ ಇದು ಓಕೆ. 900 ಎಷ್ಟು ಬಲ್ಕ್ ಆಗಿದೆ ನೋಡಿ. ಇದು ನೀವು ರಿಯಲ್ ಟೈಮಲ್ಲಿ ನೋಡ್ಬೇಕು. ಇಲ್ಲಿ ಬಂದು ಬಲ್ಕು ಸಾಕಾಗಿದೆ. ಇವಾಗ 900 ರಾಲಿ ಏನು ಬಿಟ್ಟಿದ್ದಾರೆ ಅದು ಸ್ವಲ್ಪ ಚಿಕ್ಕದಾಗಿದೆ ಕಂಪೇರ್ ಮಾಡಿದ್ರೆ. ಇದು ಸಕ್ಕ ದೊಡ್ಡದಾಗಿದೆ. 900 ಒಂಥರ 1200 ಥರ ಇದೆ ಜಾಲಿ. ಕಲೆಕ್ಷನ್ ಸಕ್ಕದ ಮಾಡಿದವ್ರುಗಳು. ಸ್ಟಿಕ್ಕರ್ಸ್ ಆಗಿರ್ಬೋದು, ಆ ಕಾರ್ಗಳ್ದು, ಬೈಕ್ಗಳ್ದು ಎಲ್ಲ ಬ್ಯೂಟಿಫುಲ್ ಆಗಿದೆ. ಅಲ್ಲಿಗೆ ಹಾಟ್ ವೀಲ್ಸ್ದು ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಅಣ್ಣ ಇದ್ದಾರೆ. ಈ ಥರ ಗಾಡಿ ಇಟ್ಮೇಲೆ ಈ ಥರ ಅಣ್ಣನೊಬ್ಬನು ಇಡಬೇಕಿಲ್ಲಿ. ಅಲ್ಲ, ಲೂನಾನು ಇದೆ ಅಲ್ಲಿ. ಚಿಕ್ಕದ್ರಿಂದ ಹಿಡಿದು ದೊಡ್ಡದವ್ರಿಗೂ ಎಲ್ಲ ಇದೆ ಇಲ್ಲಿ. ಬೇಡಪ್ಪ, ಯಾವ್ದನ್ನ? ಯಾವುದು? RX. ಇವರು ಲೆಜೆಂಡ್, ಲೆಜೆಂಡ್ ಸೆಗ್ಮೆಂಟ್ ಇವರೆಲ್ಲ. ಹಿಂದೆನಾ ಸೇಲ್ಗಿಟ್ಟಿದ್ಯಾ ನೋಡಿ ಸ್ನೇಹಿತರೆ? ಸೇಲ್ಗಿದೆಯಂತೆ RX. ಏನಿದು RX Z?
ಸೇಲ್ಗಿಲ್ಲ ಸುಮ್ಮನೆ ಏನು ಹೇಳಿ ಇವನು ಸೇಲ್ಗೆ ಅಂದ್ಬಿಟ್ಟು ಚೆನ್ನಾಗಿದೆ RX 125 ಎಷ್ಟು ಸ್ಪೀಡು 135 4 ಸ್ಪೀಡು ಸ್ಟಾಕ್ ಗಾಡಿ ಕಂಪ್ಲೀಟ್ ಸ್ಟಾಕ್. ಚೆನ್ನಾಗಿದೆ, ವೆಲ್ ಮೇಂಟೈನ್, ವೆಲ್ ಬಿಲ್ಟ್. ಆ್ಯಕ್ಚುಲಿ ಸೂಪರ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ದೈತ್ಯ ಏನೋ ಟೈರ್ ಇದು, ಯಪ್ಪ. ಇಂಡಿಯನ್ ಇತ್ತು, ಯಪ್ಪ. ವಿಂಗ್ಮ್ಯಾನ್ ಇತ್ತು. ಹ್ಞೂ, ಬಿಗ್ ವಿಂಗು ಎಲ್ಲ ಇತ್ತು, ಎಲ್ಲ ಹೋಗಿದೆ. ಇರಲಿ. ಸೊ ಇವಾಗ ರಿವೀಲ್ ಮಾಡೋವಂಥ ಸಮಯ ಬಂದಿದೆ. ಇವರೇ ನೋಡಿ, ಇಲ್ಲಿನ ಓನರು ಇವರೇನೆ. ಸೊ ಯಾವುದೇ ನಿಮಗೆ ಪ್ರೀ-ಓಲ್ಡು ಒಳ್ಳೆ ಗಾಡಿ, ಒಳ್ಳೆ ಕಂಡೀಷನ್ ಇರಬೇಕು ಅಂದರೆ ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರನ್ನ. ಸೊ ಹೇಳ್ತೀನಿ, South India's best super bike dealers. ಸೊ ಬೆಸ್ಟ್ ಸೂಪರ್ ಬೈಕ್ ಡೀಲರ್, Super bike and super car. ಸೂಪರ್ ಕಾರ್ ಡೀಲರ್ಸ್. ಎಲ್ಲ ಇವ್ರಿಗೆ. ಇದು ಅಂಗಡಿ ಹೆಸರು ತೋರಿಸ್ತೀನಿ. ನಾನು ಇಲ್ಲೇ ಹತ್ರ ಹಿಡ್ಕೊಂಡು ಬಂದಿರಲಿಲ್ಲ ಯಾವತ್ತು. ಇದು ತಕ್ಕಾಗಿದ್ದು ಸರಿಯಾಗಿದೆ. ಒಂದು ದಿವಸ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ನಮ್ಮ ಹುಡುಗನೇ ಇಲ್ಲಿ ಗಾಡಿ ತಗೋತಾನೆ ಅಂತ ಗೊತ್ತಿರಲಿಲ್ಲ. ದ ವರ್ಕ್ಶಾಪು ಉತ್ರಳ್ಳಿಯಲ್ಲಿರೋದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಅನ್ವಿಲ್ ಮಾಡ್ತವೆ ಶಶಾಂಕೆ ಕಾಣಿಸ್ತಾ ಇಲ್ಲ. ಆದರೆ ಇದು ಆ ಕಡೆ ಹೋಗ್ತೀನಿ ಸರ್, ಮುಂದೆ ನಾವು ಯಾರೋ ಸೈಡ್ ಹೋಗ್ರು. ಏನಿಲ್ಲ, ಇಲ್ಲಿ ನಾಯಿ ಇದೆ, ಇದು ನಮಗೆ ಅದೇ ಭಯ, ಇದು ಆರ್ಬಿಡುತ್ತೆ ನನ್ನ ಮೇಲೆ ಅಂತ. ಓ ಬಂತು ನೋಡಿ. ವಾವ್, ಬ್ಯೂಟಿ. ಓಕೆ, ಕ್ಯಾಮ್ರಾಮನ್ ಅವ್ರು ಸ್ಯಾಟಿಸ್ಫೈ ಆಗಿಲ್ವಂತೆ, ಇನ್ನೊಂದ್ಸರಿ ತೆಗಿಬೇಕಂತೆ. ವಾವ್, ಬ್ಯೂಟಿ. ಏನು ಪ್ರಾಬ್ಲಮ್ ಅಂದರೆ ಈ ಬ್ಲಾಸ್ಟರ್ಸ್ ಯಾವಾಗಲೂ ಪ್ರಾಬ್ಲಮ್, ವರ್ಕೇ ಆಗಲ್ಲ. ಇದೇ ಬೇಜಾರು, ಅದನ್ನ ಕಂಡು ಹಿಡ್ಬೇಕಂತ. ಏನು ಹೇಳು. ಹಾಂ, ಓಕೆ. ಕ್ಯಾಮ್ರಾಮ್ಯಾನ್ ಡಿಸ್ಟರ್ಬ್ ಮಾಡಬಾರ್ದು, ಇಲ್ಲಾಂದ್ರೆ ಟೇಕ್ ತೊಗೊಂತಾರೆ. ಹಾಂ, 3, 2, 1, go. ಹ್ಞೂ, ಗೋ. ಬ್ಯೂಟಿ. ವಾವ್, ಸಕ್ಕತ್ತಾಗಿ ಬಂತು ಬಿಡ, ಸಕ್ಕತ್ತಾಗಿ ಬಂತು. ತಿನ್ನುತ್ತಂತೋ ಏನು ನೀನು. ಹಾಂ, ಪಾಪ ನೋಡಿ, ಇದು ಶ್ಯಾಡೋ ಅಂತ ಹೆಸರು. ಹೆಂಗಿದೆ ನೋಡಿ ಇದು. ಇದ್ರ ಎಡ್ಡೆ ಸರಿಯಾಗಿದೆ ಗುರು. ಇದು ಅಪ್ಪ ಇದೆ, ಸರಿಯಾಗಿ ಅವನು ಕಾಲುಗಳು ಅಷ್ಟೇ. ಅಪ್ಪ ಬಾಬಾ ನೋಡಿ, ಎಕ್ಸಾಕ್ಟ್ ಸೌಂಡು. ಸ್ಟಾರ್ಟ್ ಮಾಡಿ ನೋಡೋಣ. ಎಕ್ಸಾಸ್ಟ್ ಸೌಂಡ್ ತೋರಿಸು ಹೆಂಗಿದೆ ಅಂತ. ಎಕ್ಸಾಸ್ಟ್ ಸ್ಟಾಕ್ ಇದು. ಕೊಡೋ ಎಕ್ಸಾಸ್ಟು. ಹೆಲ್ಮೆಟ್ ನಂಗೆ ಸಕ್ಕತ್ ಇಷ್ಟ ಆಯ್ತು. ಆಕ್ಸರ್ ಅಂತವ್ರು ಇವರೆಲ್ಲ, ಆಕ್ಸರ್ ಅಂತ. ಇಲ್ಲ ಬೈ, ಏನ್ ಹೇಳಿದೀವಪ್ಪ, ಆಕ್ಸರ್ ಅಂತವ್ರೆ. ಹೊಸಕೋಟೆಯಲ್ಲಿ ಹಂಗೆ ಹೋಗೋದು, ಒಂದೇ ವೀಲಲ್ಲಿ. ಇಲ್ಲೆಲ್ಲ ಹೋಗಲ್ಲ, ಅವ್ರು ಯಾರು ಹೋಗ್ತಾನೆ. ಸಸ್ಪೆನ್ಷನ್ ಮೇಲ್ ಮಾಡಬೇಕು, ತುಂಬ ಕ್ಯಾಡೆ ಇದೆ. ಎಲ್ಲ ಕಾಯ್ತಾ ಇದೀವಿ ಸಸ್ಪೆನ್ಷನ್ ಮೇಲೆ ಮಾಡೋದು. ಹ್ಞೂ, ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲೋ ಮೇಲೆ ಹೋಗ್ತಾ ಇಲ್ಲ. ಹೋಯ್ತು. ಕೆಳಗಡೆ ಮಾಡು. ಮೇಲ್ ಮಾಡು. ಅದಕ್ಕೆ ಇಷ್ಟು ಕಾಸ್ಟ್ಲಿ ಗಾಡಿ. ಏನು ಮೇಲೆ ಹೋಗ್ತಾ ಇಲ್ಲ. ಓ, ಸೂಪರ್. ಹೌದಾ, ಆ ಥರ ಸೂಪರ್. ಸೊ ನೋಡಿ ಸ್ನೇಹಿತರೆ, ಇದೇ ಶಶಾಂಕ್ ಅವ್ರ ಗಾಡಿ. ಎಲ್ಲ ಫುಲ್ಲಿ ಲೋಡೆಡು. ಸ್ಯಾಡಲ್ ಸ್ಟೇ ಇದೆ. ಇದಂತೂ ನನ್ನ ಫೇವ್ರೆಟ್ ಡೆನಲಿ D3. ಎಷ್ಟಿದೆ ನೋಡಿ, ಶಾಫ್ಟು, ಕ್ರ್ಯಾಶ್ ಗಾರ್ಡು. ಇದಕ್ಕೂ ಗಾರ್ಡ್ ಬರುತ್ತೆ ಅಂತ ನಂಗೆ ಇದು ನೋಡಿದ ಮೇಲೆ ಗೊತ್ತಾಗಿದ್ದು. ಅದು ಎಕ್ಸ್ಟ್ರಾನಾ? ಇದಕ್ಕೆ ಇದು ಎಕ್ಸ್ಟ್ರಾ. ಓಹೋ ನೋಡಿ, ಇದು ಎಕ್ಸ್ಟ್ರಾ. ಸೊ ಏನೇನಿದೆ ಆಕ್ಸೆಸರೀಸು? ಗಾರ್ಡ್ಸ್ ಎಲ್ಲ. ಗಾರ್ಡ್ಸ್ SW ಮೋಟೆಕ್. ಎಷ್ಟು ಗಾರ್ಡ್ಸ್? ಎಷ್ಟು ಗಾರ್ಡ್ಸ್ ಎರಡು ಸೇರಿ ಅರೌಂಡ್ 90 ಎಷ್ಟು? 80 ಚೇಂಜ್ ಆಗುತ್ತೆ. 80 ಚೇಂಜು. ಲೈಟ್ಸು 120. ಕ್ಲಿಯರ್ ವಾಟರ್ ಕ್ಯಾಪ್ ಇದು ತೆಗಿಬೋದು. ಓಕೆ. ಸ್ಲೈಡರ್ಸು SW ಮೋಟೆಕ್. ಅದು ಗಾರ್ಡಾ? ಅದು ಗಾರ್ಡ್. ಇದಕ್ಕೂ ಗಾರ್ಡ್ ಬರುತ್ತಾ? ಮತ್ತೆ ಇದೊಂದು ಎಕ್ಸ್ಟ್ರಾ. ಬ್ಯಾಶ್ ಪ್ಲೇಟು ಅದನ್ನು ಎಕ್ಸ್ಟ್ರಾ. ಇದು ಇಲ್ಲಿ
ಸ್ಕಿಡ್ ಪ್ಲೇಟ್ ಸಮ್ ಕಾರ್ಡು. ಓ ಇದು ಇದು ಎಕ್ಸ್ಟ್ರಾ, ಇದು ಫುಡ್ ಪ್ಯಾಕ್ ಎಕ್ಸ್ಟ್ರಾ, ಎಲ್ಲ ಎಕ್ಸ್ಟ್ರಾ ಹಾಕ್ಸಿದಾರಲ್ಲೋ. ಮಟಕ್ ಇದು ಎಕ್ಸ್ಟ್ರಾ, ಇದು ಎಕ್ಸ್ಟ್ರಾ. ಓ ಮೈ ಗಾಡ್, ಇದೆಲ್ಲ ಆಕ್ಸೆಸರೀಸ್ ಡೆನಲ್ಲಿ. ಇದಂತೂ ಹಿಂದೆ ಬರೋರಿಗೆ ಕಣ್ಣೆ ಬಿಡೋಕ್ಕಾಗಲ್ಲ, ಅಷ್ಟು ಜೋರಾಗಿ ಬರುತ್ತೆ. ನೀವೇನು ಹೇಳ್ತೀರಾ? ಎಕ್ಸಾಸ್ಟ್ ಒಂದಿಲ್ಲ, ಎಕ್ಸಾಸ್ಟ್ ಒಂದು ಹಾಕ್ಸ್ಬೇಕು. ಹಾಕ್ಸಿಲ್ಲ ಅಂದ್ರೆ ಲಾಂಗ್ ರನ್ನಲ್ಲಿ ಕಷ್ಟ ಆಗುತ್ತೆ ಅಂತನಾ? ಈ ಗಾಡಿ ಟೂರಿಂಗ್ ಮಾಡೋರು ಏನು ಹೇಳಿದ್ರಂದ್ರೆ ನಾಯ್ಸ್ ನಿಮಗೆ ಲಾಂಗ್ ರೈಡಿಂಗ್ ಇರಿಟೇಷನ್ ಆಗುತ್ತೆ. ಒನ್ಸ್ ನೀವು ಹಂಗೆ ಓಡಿಸಿ ಆಮೇಲೆ ಇದು ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಓಕೆ. ಆಮೇಲೆ ಟ್ಯಾಂಕ್ ಬ್ಯಾಗ್ ಇದೆ, ಟ್ಯಾಂಕ್ ಬ್ಯಾಗ್ ಇದಿಲ್ಲ. ಚಿಗಿ ಇದೆ. ಓ ಇದು ಚಿಗಿ GPS, ಕ್ಯಾಮ್ರಾ ಎಲ್ಲ ಇದೆ ಇದರಲ್ಲಿ. ಇದು ವಾಟರ್ ಪ್ರೂಫ್ ಅಂತ ಇದೆ, ನಂಗೆ ಇಷ್ಟ ಆಗಿದ್ದು. ಆ್ಯಕ್ಚುಲಿ ನೋಡಿ ಇದ್ರೊಳಗಡೆ ಏನು ಬೇಕಾದ್ರೂ ಇಟ್ಕೋಬೋದು, ನಿಮ್ಗೆ ಇಷ್ಟ ಬಂದಿದ್ದು. ವಾಟರ್ ಪ್ರೂಫು. ಲೋನ್ ರೈಡರ್ದು ಇದು ಇದೆ. ಓ 30,000 ಇದು ಪೀಸ್ಗೆ. ಈ ಪೀಸಿಗೆ 30,000. ಇದ್ರ ಜೊತೆ ಲೋನ್ ರೈಡರು ಬರುತ್ತೆ. ಓ ಮೈ ಗಾಡ್, ಅದು ಇದೆಯಾ? ಅದು ಇದೆ, ಅದು ಕೊಟ್ಟಿದಾರ. ಲೋಬೋದು. ಓ ಲೋಬೋ ಮಿರರ್ಸು, 30,000. ಫೋಲ್ಡಬಲ್ ಮಿರರ್ಸು. ಎಲ್ಲ ಇದೆ ಸ್ನೇಹಿತರೆ ಇದರಲ್ಲಿ. ಬ್ಯಾಗು ಇದೆ. ಓವರಾಲ್ ಆಗಿ ಎಲ್ಲ ಲೋಡ್ ಗಾಡಿ ಎತ್ಕೊಂಡು ಇವಾಗ ಹೋಗ್ತಾ ಇರೋದು ಅಷ್ಟೇ. ಓಹೋ, ಹಾಕ್ಸ್ಬೇಕಾ? ಹಾಕ್ಸಿದ್ರೆ ಫುಲ್ಲಿ ಲೋಡೆಡು ಗಾಡಿ ಎಲ್ಲ ಇದೆ ಆಲ್ರೆಡಿ. ಬ್ಯಾಗ್ ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಎಲ್ಲನೂ ಇದೆ, ಸಖತ್ತಾಗಿದೆ ಗಾಡಿ ಮಾತ್ರ. ರೆಡಾರು, ಅಡ್ಜಸ್ಟಬಲ್ ಸಸ್ಪೆನ್ಷನು, ಏನು ಹೇಳಿ ಗಾಡಿ ಎಲ್ಲರದು. ನಮ್ಮ ಬೈಕರ್ಸ್ದು ಒಂದು ಡ್ರೀಮ್ ಬೈಕ್ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಬಟ್ ನನಗೆ BMW ಗಿಂತ ಹೋಂಡಾ ಆಫ್ರಿಕಾ ಟ್ವಿನ್ ಇಷ್ಟ. ಬಟ್ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಟಾಪ್ ಆಫ್ ದ ಸೆಗ್ಮೆಂಟ್ ಒಂಥರ. ಇದನ್ನು ತೊಗೊಂಡ್ರೆ ನೀನು ವಯಸ್ಸಾಯಿತು ಅಂತ ಸಾಕು ನನಗಿನ್ನ ಈ ಗಾಡಿ ಹಿಡ್ಕೊಂಡು ಆರಾಮಾಗಿ ಓಡಾಡ್ತೀನಿ, ವರ್ಲ್ಡ್ ಟೂರ್ ಮಾಡ್ತೀನಿ ಅಂತ. ಹಂಗೆ ಎಲ್ಲನಿದೆ. ಸೊ ನೋಡಿ, ಇದು ಇದರಲ್ಲಿ ಬೈಕ್ಸಲ್ಲಿ ಇದು ಟಾಪ್ ಎಂಡ್ ಅಂತ ನಾವು ಕನ್ಸಿಡರ್ ಮಾಡೋದು. ಹಂಗೇನೆ ಕಾರಲ್ಲೂ ಕೂಡ ನೋಡಿ, ಇಲ್ಲೇ ತಂದಿದ್ದಾನೆ ಇದನ್ನು. ಎರಡೂ ಇಲ್ಲೇ ನಿಲ್ಸ್ಕೊಂಡವನು. ಏನು ಹೇಳಿ, ಸಖತ್ತು ಗುರು, ಸಖತ್ತಾಗಿದೆ ಗಾಡಿ ಒಟ್ಟಿನಲ್ಲಿ. ಎಷ್ಟಾಯಿತು ಇದು ಓವರಾಲ್ ಆಗಿ ಎಲ್ಲ ಆಕ್ಸೆಸರೀಸ್ ಎಲ್ಲ ಇನ್ಕ್ಲೂಡ್ ಮಾಡಿ? ಹೇಳ್ಬಾರ್ದಾ? ಓಕೆ, ಹೇಳಲ್ವಂತೆ. ಬೇಕು ಅಂದರೆ ಮೆಸೇಜ್ ಮಾಡಿ, ಇಲ್ಲ ಕಾಲ್ ಮಾಡಿ ಕೇಳ್ಕೊಳ್ಳಿ. ಒಟ್ಟಿನಲ್ಲಿ ನನಗಂತೂ ಇಷ್ಟ ಆಯಿತು ಸ್ನೇಹಿತರೆ, ಸಕ್ಕತ್ತಾಗಿದೆ ಗಾಡಿ. ಬ್ಯೂಟಿ. ಇದೂ ಎಕ್ಸ್ಟ್ರಾ ಆಕ್ಸೆಸರಿ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ ಅಲ್ಲ? ಓ ಮೈ ಗಾಡ್, ಇದು ಎಕ್ಸ್ಟ್ರಾ ಮಾಡಿ. ಇದು ಎಕ್ಸ್ಟ್ರಾನಾ? ಇದು ಎಕ್ಸ್ಟ್ರಾ ಹಂಗಂದ್ರೆ ಗುರು? ಏನ್ ಗುರು, ಎಲ್ಲ ಆಕ್ಸೆಸರಿ. ಇದು ಆಕ್ಸೆಸರಿ, ಇದು ಆಕ್ಸೆಸರಿನೇ, ಇದು ಆಕ್ಸೆಸರಿ, ಇದು ಆಕ್ಸೆಸರಿ. 1 2 3 ಸೆಂಟ್ರ್ ಸ್ಟ್ಯಾಂಡ್ಗೂ ಗಾಡಿ ಇದೆಯಾ? ಓ ನೋಡಿ, ಇದು ಎಕ್ಸ್ಟ್ರಾ. ಯೋ PPF ಮಾಡಿದ್ದಾರೆ, ಇದೊಂದು ಎಕ್ಸ್ಟ್ರಾ. ಅದು ಬೇಕು ಬಿಡು, ಟಚ್ ಆಗ್ತಾ ಇರುತ್ತೆ. ಅದೇ ಶೂಸ್ ಎಲ್ಲ ಸ್ಕ್ರಾಚ್ ಆಗುತ್ತೆ ಅಂತ. ಇವ್ರದ್ದು ಫುಲ್ ಸ್ಟಾಕಾಗಿ ಇಟ್ಕೊಂಡಿದ್ದಾರೆ, ಇವ್ರದ್ದು BMW. ಇದು ಫುಲ್ಲಿ ಲೋಡೆಡ್. ಏನಿಲ್ಲ, ಫುಲ್ ಇದ್ದಾರೆ, ಎಲ್ಲ ಫುಲ್ಲು ತುಂಬಿಸ್ಬಿಟ್ಟಿದ್ದಾರೆ ಹಂಗೇನೆ. ಸಖತ್ತು ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಮಾತ್ರ, ಫಸ್ಟ್ ಓನರು. ಬಟ್ ಬ್ಯೂಟಿ. ಇದೂ ಇಲ್ಲಿವರೆಗೂ ಹಾಕ್ಸಿದ್ದಾರೆ ಶಶಾಂಕ್. ಇದು ನೀರು ಎಗರ್ಲೇಬಾರ್ದು ಅಂತ, ನೀರೇ ಬರಬಾರ್ದು ಅಂತ ಹಾಕ್ಸಿರೋದು ಎಕ್ಸ್ಟ್ರಾ. ಅದು ಇದು ಎಲ್ಲ ಹಾಕ್ಸಿರೋದ ನೀನು? ಇದು ಅದು ಎಕ್ಸ್ಟ್ರಾ. ಬಟ್ ನನ್ಗೊಂದು ಏನು ಅನ್ಸಿದ್ರು ಅಂದರೆ ಈ ಹಗ್ಗ ನಂಗೆ ಇಷ್ಟನೇ ಆಗ್ತಾಯಿಲ್ಲ. ಹಿಂದ್ಗಡೆಯಿಂದ ನೋಡಿ, ಇದ್ರಲ್ಲಿ ಇನ್ನೊಂದು ಏನು ಗೊತ್ತಾ, BMC ಏರ್ ಫಿಲ್ಟರ್ ಹಾಕ್ಸಿದ್ದೀನಿ. BMC ಏರ್ ಫಿಲ್ಟ್ರು. ಆಮೇಲೆ ಟೈರ್ ಹೊಸದು. ಓ ಆಮೇಲೆ ಬ್ರೇಕ್ಸ್ ಬೇರೆದು ಹೊಸದಾ? ಹಿಂದೆ ನೋಡಿ ಹೆಂಗೆ ಕಾಣಿಸುತ್ತೆ ಇದು. ನೀವು ಇದು ಈಗ ಅವನ ಹಿಂದೆ ಹೋಗಿ ಹೇಳ್ತೀನಿ. ಇದು ಚೆನ್ನಾಗಿಲ್ಲ ಅಲ್ವ? ನನಗೆ ಇಷ್ಟ ಆಗ್ತದೆ. ನಿಮಗೆ? ರಿಮೂವ್ ಮಾಡ್ಬಿಡೋದು. ನಾನು ಅದನ್ನೇ ಹೇಳಿದೆ, ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಎಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗೇ ಕಾಣಿಸ್ತಾ, ಲುಕ್ಕೇ ಬರ್ತಾ ಇಲ್ಲ. ಹಾಂ, ಫಸ್ಟ್ ಓಕೆ, ಫಸ್ಟ್ ಊಟನಾ? ಓಕೆ ಆಯಿತು, ಊಟ ಮಾಡ್ಕೊಂಬರೋಣ. ಓವರಾಲ್ ಆಗಿ ಸಕ್ಕತ್ತಾಗಿದೆ ಸ್ನೇಹಿತರೆ. ಇಲ್ಲಿಂದನೇ ಇವ್ರು ತೊಗೊಂಡಿದ್ದು. ಓಕೆ, ಇವಾಗ ಊಟಕ್ಕೆ ಹೋಗೋಣ. ಊಟಕ್ಕೆ ಹೋಗಿ ನಂತರ ಸಿಗೋಣ. ಆಮೇಲೆ ಒಂದು ರೌಂಡ್ ಓಡಿಸ್ತೀನಿ ನಾನು. ಲೆಟ್ಸ್ ಗೋ. ಬಾಯ್ಸ್ ಎಲ್ಲ ಬೈತವ್ರೆ, ಒಂದು ವೀಡಿಯೋನು ಮಾಡಕ್ಕೆ ಬಿಡ. ಇವ್ನು ಯಾವಾಗಲೂ ಹಂಗೆ ಆಡ್ತಿರ್ತಾನೆ ಇವನು ನೋಡಿ. ಓಕೆ ನಡೀರಿ, ಲೆಟ್ಸ್ ಗೋ. ಸರಿ, ತೊಗೊಂಡು ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಮುಂದೆ ಈ ಕಾರು MGದು ಏನು ಬಲ್ಕಾಗಿದೆ ಗುರು. ಇದು ಒಳ್ಳೆ ಟೊಯೋಟೋ ವೆಲ್ಫೇರ್ ಥರ ಇದೆಯಲ್ಲೋ ಅಲ್ವಾ? EV ಬಿಟ್ಬಿಟ್ಟಿದ್ದಾರೆ. ಎಷ್ಟು ಕೊಡುತ್ತೋ ರೇಂಜ್ ಇದು ಗೊತ್ತಿದ್ರೆ ಹೇಳಿ ಸ್ನೇಹಿತರೆ. ಸಕಾಲಾಗಿದೆ, ಆದರೆ ಸಖತ್ತು ಬಲ್ಕಾಗಿದೆ ಗುರು. ನೋಡಿ, EV ಒಳ್ಳೆ ಮಜಾ ಇರುತ್ತೆ. ಏನೂ ಇಲ್ಲ, ಸುಮ್ಮನೆ ಎಕ್ಸ್ಲೇಟ್ರು, ಬ್ರೇಕ್ ಅಷ್ಟೇ. ಇದು ಲಿಮೋಸಿನ್ ಅಂತಾರಲ್ಲ ಹಂಗೆ ನೋಡಿ. ಓಕೆ, ಊಟ ಮಾಡೋಕ್ಕೆ ವಾಟ್ರಿಂಗ್ ಹೋಲ್ ಕರ್ಕೊಂಬಂದಿದ್ದಾನೆ. ಆ್ಯಕ್ಚುಲಿ ನಮ್ಮ ಕ್ಲಬ್ಬಲ್ಲಿ ನಮ್ಮ ಜೊತೆಯಲ್ಲಿ ಇರೋರಲ್ಲಿ ಅವನೊಬ್ಬನೇ ಕರೆಕ್ಟಾಗಿ ಪಾರ್ಟಿ ಎಲ್ಲ ಕೊಡ್ಸೋದು ಕರೆಕ್ಟಾಗಿ ಅವನೇನೆ. ಊಟ ಎಲ್ಲ ಏನಕ್ಕೆ ಅಂದರೆ ಅವ್ನು ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ಪ್ಯಾಕೇಜ್ ಇಟ್ಟಿರ್ತಾನೆ. ಏನಕ್ಕೆ ಅಂದರೆ ಯಾವಾಗಲೂ ಹೊಸ ತಗೋತಾನೆ ಇರ್ತಾನೆ. ಏನಾದರೂ ವರ್ಷದಲ್ಲಿ ಒಂದು 4 ಇದ್ದೇ ಇರುತ್ತೆ ಹಬ್ಬ. ಸೊ ಆದ್ದರಿಂದ ಹಿಂಗೆ ಬರ್ತಾನೆ ಇರ್ತೀವಿ. ಓಕೆ, ಲೆಟ್ಸ್ ಗೋ ಇನ್ಸೈಡ್.
ಬನ್ನಿ ಬಾಯ್ಸ್. ನೀನು ಯಾವಾಗಲೂ ಪಾರ್ಟಿ ಕೊಡಿಸ್ತಾನೆ ಇರ್ತೀಯ, ಈ ಥರ ಊಟ ಕೊಡಿಸ್ತಾನೆ ಇರ್ತೀಯ ಅಂದರೆ ಯಾಕೆಂದರೆ ತಗೋತಾನೆ ಇರ್ತಿಲ್ಲ ಅದಕ್ಕೆ. ನೋಡಿ ಏನೋ ಕತೆ ಒಂದು ಜಾಲಿ. ಬ್ಲೇಡ ನೋಡಿರಿ ಆಯ್ತು ನೋಡು. ಸೆನಾ 60 years. ಮನೆ ಹತ್ರ ಬಿರಿಯಾನಿ ಕೊಡಿಸ್ತೀನಿ ಅಂದ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗೆ ಸೆಕೆಂಡ್ ಹ್ಯಾಂಡ್ ಸೆನಾನೆ. ಲೆಟ್ಸ್ ಗೋ. ಸೆನಾನ ಅದು. ಊಟ ಎಲ್ಲ ಮಾಡ್ಕೊಂಡು ಇವಾಗ ಬಂದಿದ್ದೀವಿ. ಸೊ ರಘು ಈ ಥರ ಬಂದಿದ್ದಾರೆ. ಸಕಾಲ ಹೆಂಗಿದೆ? ಬ್ರೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಸಕಾಲ ಇದೆ. ಬ್ರೇಕಿಂಗ್ ಇಸ್ ಅಬ್ಸಲ್ಯೂಟ್. ಬ್ಯೂಟಿ. ಇವನೆಲ್ಲ ಹೋಗ್ತಾವನೆ, ಇವನೆಲ್ಲ ಹೋಗ್ತಾವನಲ್ಲೋ. ಬಿಡಿ. ಓಕೆ, ಚೆನ್ನಾಗಿದೆ ಆ್ಯಕ್ಚುಲಿ. ಓಡಿಸ್ಬೇಕು, ನಾನು ಓಡಿಸಿಲ್ಲ, ಕೊಡ್ತಾನೆ ಇವರು. ಸೊ ಶಶಾಂಕ್ ಹೆಂಗೆ ಅನ್ನಿಸ್ತು ಗಾಡಿ? ಸೂಪರ್ ಆಗಿದೆಯಾ? ಎಂಜಾಯಿಂಗಾ? ಸೊ ಇಲ್ಲೇ ನೈಸ್ ರೋಡಲ್ಲಿ ಟೀ ಕುಡಿಯೋಕೆ ಬಂದಿದ್ವಿ. ಸೊ ಹೆಂಗೆ ಅನಿಸ್ತಾ ಇದೆ ನೈಸ್ ರೋಡಲ್ಲಿ ಓಡಿಸಿ? ನೈಸ್ ರೋಡಲ್ಲಿ ಎಲ್ಲಿ ನೈಸ್ ರೋಡು? ಇಲ್ಲ ಇದೇನಿದು. ಸೊ ಬಂದರು ರಘು ಅವರು BMW ಓಡಿಸ್ತವ್ರು. ಏನು ಹೇಳಿ, ಜಾಲಿ. ಬ್ರೋ ಹೆಂಗ ಅನಿಸ್ತು ಗಾಡಿ? ಕಂಫರ್ಟಬಲ್ ಆಗಿದೆ. ಅಲ್ಲ ನಿಜವಾಗ್ಲೂ ಫೀಲ್ ಹಂಗೆ ಇದೆ. ಯಾವ್ದು ಹೇಳಿ, ಇವಾಗ ಸೂಪರ್ ಬೈಕ್ಸ್ ಎಲ್ಲ ಓಡಿಸ್ಬೇಕಾದ್ರೆ ಫುಲ್ ರಶ್ ಇರುತ್ತಲ್ಲ, ಆ ಥರ ರಶ್ ಇಲ್ಲ ಇದು. ಸ್ಪೀಡ್ ಇದೆ, ಅಗ್ರೆಷನ್ ಇಲ್ಲ, ಬಟ್ ಸ್ಪೀಡ್ ಇದೆ. ಚೆನ್ನಾಗಿದೆ ಆ್ಯಕ್ಚುಲಿ. ನೈಸ್. ಇತ್ತು ಅವ್ನು ಬೂಸ ತಂದಿಲ್ಲ, ಅವ್ನ ಮನೇಲಿ ಬಿಡಿ. ಸೊ BMW 1300 ಫಾರ್ ಫಸ್ಟ್ ಟೈಮ್ ಓಡಿಸ್ತೀನಿ. ಸಾಕಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೂಪರ್ ಸ್ಮೂತಾಗಿ ಆರಾಮಾಗಿ ಓಡಿಸ್ಬೋದು. ಬಟ್ ಫೀಚರ್ಸ್ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಸಖತ್ತಾಗಿದೆ ಗಾಡಿ, ಫುಲ್ಲಿ ಲೋಡೆಡು. ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ, ಸಖತ್ತಾಗಿದೆ, ಫುಲ್ಲು ಸ್ಮೂತಾಗಿದೆ. ಸೊ ಇಲ್ಲೆಲ್ಲ ಬ್ಯಾಕ್ ಸೀಟ್ಸ್ ಎಲ್ಲ ಹಾಕ್ಸಿದ್ದಾನೆ. ಸೊ ಓಡ್ಸೋಕ್ಕೆ ಮಾತ್ರ ಚಿಂದಿ ನೆಕ್ಸ್ಟ್ ಲೆವೆಲ್. ಒನ್ ಡೇ ಆಫ್ರಿಕಾ ಟ್ವಿನ್ BMW ಎಲ್ಲ ಆಫ್ರಿಕಾ ಟ್ವಿನ್ನ ತೊಗೋತೀನಿ ಗ್ಯಾರಂಟಿ. ಬಟ್ ಸಖತ್ತಾಗಿದೆ ಗಾಡಿ ಮಾತ್ರ ಹೇಳಬೇಕು ಅಂತಂದರೆ. ಸೊ ಕೀ ನನ್ನ ಹತ್ರನೇ ಇದೆ. ಇವಾಗ ಆಫ್ ಮಾಡಿದರೆ ಕೀ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಆ್ಯಕ್ಚುಲಿ. ಹೇಗೆಂದರೆ ಇದು ಕೀಲೆಸ್ ಸೆಂಟ್ರ್ ಹೇಳಬೇಕು ಅಂತಂದರೆ. ಬ್ಯೂಟಿಫುಲ್ ಆಗಿದೆ ಗುರು, ಬ್ಯೂಟಿ. ಓಕೆ, ಸೊ ಬಾಯ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾರೆ ಏನಾಯಿತು ಅಂತೇಳಿ. ಸೊ ಇರಲಿ, ಸೊ ಹೋಗೋಣ. ಏನ್ ಬೈ ರಿವ್ಯೂ? ನೆಕ್ಸ್ಟ್ ಲೆವೆಲ್ ಮಾತ್ರ ಏನು ಗುರು ಇದು ತಗೊಂಡ್ಮೇಲೆ ಅಲ್ಲ ಓಡಿಸಿದ್ರೆ ಗಲಾಗಲ್ಲ. ಬಟ್ ಆ ಸ್ಪೀಡ್ಗೆ ಹೋಗ್ಲಿಲ್ಲ ನಾನು. ಆರಾಮಾಗಿ ಏನು 100-80 ಆರಾಮಾಗಿ ಓಡಿಸ್ತೀನಿ. ನಿಂತ್ಕೊಂಡು ಓಡಿಸಕ್ಕೂ ಮಲ್ಟಿ ಸ್ಟಾರ್ ಒಳ್ಳೆ ಕಂಫರ್ಟ್ ಸಕ್ಕತ್ತಾಗಿದೆ ಗುರು. ಹೇಗಿದೆ ಗಾಡಿ? ನೆಕ್ಸ್ಟ್ ಲೆವೆಲ್ ಆಗಿದೆ. ಬಟ್ BMW ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದು ಪವರ್ ಇಂಜಿನ್ ಹೀಟಿಂಗು ಕಾಲಿಗೆ ಹೊಡಿತದೆ, ಕಾಲಿಗೆ ಹೊಡಿತಾ ಇಲ್ಲ. ಅದೇ ಡಿಫ್ರೆನ್ಸ್ ಹೇಳಬೇಕು ಅಂತಂದ್ರೆ. ಬಟ್ ಬ್ಯೂಟಿಫುಲ್ ಆಗಿದೆ ಗಾಡಿ ಮಾತ್ರ. ಇದು ಇನ್ಲೈನ್ 3 ಇದು ಶಿಫ್ಟ್ ಮಾಡ್ತಾನೆ ನಮ್ಗೆ ಹೀಟ್ನೆಸ್ ಗೊತ್ತಾಗುತ್ತೆ. ಹೀಟ್ನೆಸ್ ಕೊಡೋಕೆ ಏನಕ್ಕೆ ಗೊತ್ತಾದು ಆ್ಯಕ್ಚುಲಿ ಹೀಟ್ ವೆನ್ಸು ಇಲ್ಲಿಂದನೇ ಡೈರೆಕ್ಟ್ ಕಾಲ್ ಹೊಡಿತದೆ. ಇಲ್ಲಿ BMW 1300R GS, ಇಲ್ಲಿ ಟೈಗರ್. ಏನು ಹೇಳಿ, ಎರಡೂ ಸಕಾಲಾಗಿದೆ ಗಾಡಿ, ಎರಡೂ ಫೇವ್ರೇಟ್. ಯಾವುದು ಇದಾ BMW? ಬಟ್ ಇದು ಚೆನ್ನಾಗಿದೆ. ಬಟ್ ಅದು ಕಂಪ್ಯಾರಿಟಿವ್ಲಿ ಕಮ್ಮಿ. ಅದು 23 ಲಕ್ಷ. ಇದು ಸೆಕೆಂಡ್ಸಲ್ಲೇ ಸಿಕ್ಕಿದೆ. ಸೆಕೆಂಡ್ಸಲ್ಲಿ ಅಷ್ಟು. ಬಟ್ ನಿನ್ಗೆ ಹೊಸ ತೊಗೊಬೇಕು ಅಂದರೆ ಅದು ಹೊಸದದು. BMW ಲಕ್ಷ ಕೊಟ್ಟು ಚೈನ್ ಸ್ಪ್ರಾಕೆಟ್ ಇದೆ, ಅದು ಇದು ಶಾಫ್ಟಲ್ಲೂ ಅದೇ ಮೇಂಟೆನೆನ್ಸ್ ಅಂತ ಹೇಳಿಲ್ವ ಅವರು? ಇನ್ನೊಬ್ರು ಬಂದಿದ್ರಲ್ಲ, ಶಾಫ್ಟಲ್ಲೂ ಅದೇ ಮೇಂಟೆನೆನ್ಸು, ಕಡ ಅಂತ ಸೌಂಡ್ ಬರುತ್ತೆ. ಬಟ್ ಎರಡೂ ಚೆನ್ನಾಗಿದೆ ಗುರು. ಅವ್ರವ್ರ ಫೇವ್ರೇಟ್ ಯಾವುದು ಅಂತ ಅದ್ರ ಮೇಲೆ ಡಿಪೆಂಡು. ನನಗೆ ಹೋಂಡಾ ಆಫ್ರಿಕಾ ಟ್ವಿನ್ ಆ್ಯಕ್ಚುಲಿ ಇಷ್ಟ. ಏನು ಮಾಡೋಕ್ಕಾಗಲ್ಲ. ನೀನು ಬೂಸ ಅಂತೀಯ? ಏನು ಹೇಳಿ, ಚೆನ್ನಾಗಿದೆ, ಇದೂ ಚೆನ್ನಾಗಿದೆ, ಅದೂ ಚೆನ್ನಾಗಿದೆ. ಓಕೆ, ರಪ್ಪವ್ರು ಬಂದಿದ್ದಾರೆ, ಹಾಕೊಂಡ ಗುಪ್ತವ್ರು ಪಾಪ. ಏನು ಹೇಳಿ, ಇಲ್ಲಿ ಬಿಡ್ತಾನೆ ಇಲ್ಲ. ಓಕೆ, ಸೊ ಸ್ನೇಹಿತರೆ, ನೆಕ್ಸ್ಟು ಇವಾಗ 2 ಗಾಡಿ ಬಂದಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಗ್ರೂಪ್ಗೆ. ಸೊ ಇನ್ನೊಂದು ಗಾಡಿ
ಅತಿ ಶೀಘ್ರದಲ್ಲೇ ಬರಲಿದೆ. ಯಾವುದು ಅಂತ ಗೆಸ್ ಮಾಡ್ತಾ ಇರಿ. ನನ್ನ ಫೇವ್ರೇಟು ಆಫ್ರಿಕಾ ಟ್ವಿನ್ನು. ನೋಡೋಣ ಯಾವಾಗ ಬರುತ್ತೆ ಅಂತೇಳಿ. ಸೊ ಇಲ್ಲಿ ಟೈಗರ್ ಇದೆ ನಮ್ಮ ಗಂಧದಗುಡಿ ಅಡ್ವೆಂಚರ್ಸ್ಗೆ. ಸೊ ಫಾಲೋ ಮಾಡ್ಕೊಳ್ಳಿ ನಮ್ಮ ಗಂಧದಗುಡಿ ಅಡ್ವೆಂಚರ್ಸ್ ಪ್ಲೇಸ್ನ. ಸೊ ನಮ್ಮ ಗ್ರೂಪಲ್ಲಿ 2 ಇವಾಗ ಸ್ಪೋರ್ಟ್ಸ್ ಗಾಡಿ ಇದೆ. ಒಂದು GS 1300R, ಇನ್ನೊಂದು ಟ್ರಯಂಫ್ ಟೈಗರು ಡಿಸರ್ಟ್ ಎಡಿಷನು. ಸೊ ಇನ್ನೊಂದು ಯಾವ್ದು ಬರುತ್ತೆ ಅಂತ ಗೆಸ್ ಮಾಡ್ತಾಯಿರಿ. ಅತಿ ಶೀಘ್ರದಲ್ಲೇ ಬರಲಿದೆ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ. ಆಫ್ರಿಕಾ ಟ್ವಿನ್, ಐ ಲವ್ ಯು. ಬ್ಯೂಟಿ ಸಕ್ಕತ್ತಾಗಿದೆ. ಓಕೆ.